ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ರಾಜ್ಯದಲ್ಲಿ ಕೊರೋನಾ ಸಂಖ್ಯೆ ನಿಧಾನಗತಿಯಲ್ಲಿ ಏರಿಕೆ ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಸಭೆಯ ಕುರಿತಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ 71 ಪ್ರಕರಣಗಳು ದಾಖಲಾಗಿವೆ. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದರ ಬಗ್ಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸಭೆಯನ್ನ ಕರೆಯಲಾಗಿದೆ. ಕೊರೋನಾ ತಡೆ ಕುರಿತಾಗಿ ಈ ಚರ್ಚೆ ನಡೆಯುತ್ತೆ. ಸಭೆಯಲ್ಲಿ ಮಾಸ್ಕ್ ಕಡ್ಡಾಯ ಮಾಡಬೇಕಾ, ಟೆಸ್ಟಿಂಗ್ ಅನ್ನ ಯಾವ ರೀತಿ ನಡೆಸಲಾಗ್ತಾ ಇದೆ, ಮುನ್ನೆಚ್ಚರಿಕಾ ಕ್ರಮಗಳ ಕುರಿತಾಗಿ ಈ ಸಭೆಯಲ್ಲಿ ಚರ್ಚೆಯನ್ನು ನಡೆಸ್ತಾರೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸಂಜೆ 5 ಗಂಟೆಗೆ ಸಿಎಂ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಕೊರೋನಾ ಪ್ರಕರಣಗಳು ನಿಧಾನಕ್ಕೆ ಏರಿಕೆ ಕಾಣ್ತಾ ಇದೆ. ಮೊನ್ನೆ ಕಳೆದ 2 ದಿನಗಳಿಗೆ ಕಂಪೇರ್ ಮಾಡಿದ್ರೆ ಇವತ್ತು ದಿಢೀರಂತ ಮತ್ತಷ್ಟು ಪ್ರಕರಣಗಳು ದಾಖಲಾಗಿವೆ. ದಿನನಿತ್ಯ ಅಪ್ಡೇಟ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಕೊರೋನಾ ಸಂಖ್ಯೆ ಏನಾಗಿದೆ ಅಂತ. ಇನ್ನು ಬೆಂಗಳೂರಿನಲ್ಲಿ ಕೊರೋನಾ ಕೇಸ್ ಹೆಚ್ಚಳ ಕುರಿತಾಗಿ ವರದಿಯನ್ನ ಪಡೆಯಲಿದ್ದಾರೆ. ಬೆಂಗಳೂರಿನಲ್ಲಿ ಯಾಕೆ ಕೊರೋನಾ ಸಂಖ್ಯೆ ಹೆಚ್ಚು ಆಗ್ತಾ ಇದೆ, ಈ ಹಿನ್ನೆಲೆಯಲ್ಲಿ ಅದನ್ನು ತಡೆಗಟ್ಟುವ ಸಲುವಾಗಿ ಯಾವ ರೀತಿಯ ಟೆಸ್ಟಿಂಗ್ ಪ್ರಮಾಣವನ್ನು ಹೆಚ್ಚಳ ಮಾಡಿಕೊಳ್ಬೇಕು ಮತ್ತು ಜನರಲ್ಲಿ ಜಾಗೃತಿ ಮೂಡಿಸೋದು ಹೇಗೆ, ಮಾಸ್ಕ್ ಕಡ್ಡಾಯಗೊಳಿಸಬೇಕಾ ಬೇಡವಾ ಇತ್ಯಾದಿ ಎಲ್ಲವೂ ಕೂಡ ಈ ಸಭೆಯಲ್ಲಿ ಚರ್ಚೆಗೆ ಒಳಪಡುತ್ತೆ. ಯಾಕಂದರೆ ಬೆಂಗಳೂರಿನಲ್ಲಿ ಈಗಾಗಲೇ 71 ಪ್ರಕರಣಗಳು ದಾಖಲಾಗಿರೋ ಹಿನ್ನೆಲೆಯಲ್ಲಿ ಬೆಂಗಳೂರು ಸದ್ಯ ಹಾಟ್ಸ್ಪಾಟ್ ಆಗಿದೆ. ಕೊರೋನಾ ರಿಪೋರ್ಟ್ ಕಾರ್ಡ್ ನೀಡ್ತಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು. ಸದ್ಯದ ಸ್ಥಿತಿಗತಿ ಏನಾಗ್ತಾ ಇದೆ ಅಂತ. ಇನ್ನು ಗರ್ಭಿಣಿಯರು, ಮಕ್ಕಳು, ಹಿರಿಯರಿಗೆ ಮಾಸ್ಕ್ ಧರಿಸುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಯಾರ್ಯಾರು ಈಗ ಸದ್ಯಕ್ಕೆ ಮಾಸ್ಕ್ ಹಾಕ್ಕೊಂಡ್ರೆ ಉತ್ತಮ ಅನ್ನೋದು ಮುಂದಿನ ದಿನಗಳಲ್ಲಿ ಎಲ್ರಿಗೂ ಕೂಡ ಕಡ್ಡಾಯಗೊಳಿಸ್ತಾರ, ಅದು ಹೇಗೆ ಏರಿಕೆ ಕಾಣುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಆರೋಗ್ಯ ಇಲಾಖೆಯಿಂದ ಮಾಸ್ಕ್ ಧರಿಸುವ ಸಲಹೆಯನ್ನ ಈಗಾಗಲೇ ಕೊಟ್ಟಿದ್ದಾರೆ. ಅದರ ಜಾಗೃತಿ ಮೂಡಿಸುವಂತಹ ಅಭಿಯಾನವೂ ಕೂಡ ಈಗ ಆರಂಭ ಆಗುತ್ತೆ. ರಾಜ್ಯದಲ್ಲಿ ಕೊರೋನಾ ಏರಿಕೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಕೋವಿಡ್ಗೆ ಈಗಾಗಲೇ ಒಬ್ಬರು ಬಲಿ ಸಹ ಆಗಿದ್ದಾರೆ. ಅವರು 80+ ಅವರ ಆರೋಗ್ಯ ಇದ್ದಿದ್ದರಿಂದ ಮತ್ತು ಇತರೆ ಆರೋಗ್ಯ ಸಮಸ್ಯೆ ಇದ್ದಿದ್ದರಿಂದ ಅವರಿಗೆ ಸಾವಾಗಿದೆ. ಅದೇ ರೀತಿಯಾಗಿ ಆರೋಗ್ಯ ಸಮಸ್ಯೆ ಇದ್ದವರು ಮತ್ತು ವಯಸ್ಸಿನ ಹಿರಿಯರು ಸ್ಪೆಷಲಿ ಮತ್ತು ಗರ್ಭಿಣಿಯರು ಎಚ್ಚರಿಕೆಯಿಂದ ಇರಬೇಕು. ಈ ಬಗ್ಗೆ ಇವತ್ತು ಸಿಎಂಗೆ ಸಂಪೂರ್ಣವಾದಂತಹ ಕೋವಿಡ್ನ ವರದಿಯನ್ನು ಆರೋಗ್ಯ ಇಲಾಖೆ ಕೊಡುತ್ತೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆಗೂ ಕೂಡ ಈಗಾಗಲೇ ಒಂದು ಸಮಗ್ರ ಮೀಟಿಂಗನ್ನು ನಡೆಸ್ಕೊಂಡು ಏನು ಮಾಡಬೇಕು ಅನ್ನೋದರ ನಿರ್ಧಾರಕ್ಕೆ ಬಂದಿದ್ದಾರೆ. ಕೋವಿಡ್ ಟೆಸ್ಟಿಂಗ್ ಟಾರ್ಗೆಟ್ಗೆ ಕಿಟ್ಗಳ ರವಾನೆಯನ್ನು ಮಾಡಲಾಗಿದೆ. ಈಗಾಗಲೇ ಎಲ್ಲೆಲ್ಲಿ ಕೋವಿಡ್ ಟೆಸ್ಟಿಂಗ್ ಆಗಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಲ್ಲಿ ಈಗಾಗಲೇ ಕಿಟ್ಗಳನ್ನು ಸಪ್ಲೈ ಮಾಡಲಾಗಿದೆ. ಆಸ್ಪತ್ರೆಯಲ್ಲಿ ಕೈಗೊಂಡ ಮುನ್ನೆಚ್ಚರಿಕಾ ಕ್ರಮದ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡ್ತಾರೆ. ಕೋವಿಡ್ದು ಅದೇ ಈಗ ಆಕ್ಟಿವ್ ಕೇಸಸ್ ಒಟ್ಟು 47 ಇದೆ. ಆದರೆ ಯಾರು ಕೂಡ ಇದರಲ್ಲಿ ವೆಂಟಿಲೇಟರ್ ಮೇಲಾಗಲಿ ಅಥವಾ ಆಕ್ಸಿಜನ್ ಸಪೋರ್ಟಲ್ಲಿ ಆ ಥರ ಏನಿಲ್ಲ. ಎಲ್ಲರೂ ಅವ್ರವ್ರ ಮನೆಗಳಲ್ಲೇ ಹೋಮ್ ಐಸೋಲೇಷನಲ್ಲಿ ಇದ್ದಾರೆ. ಯಾರು ಭಾಳ ಗಂಭೀರ ಪರಿಸ್ಥಿತಿಲಿ ಇದ್ದಾರೆ ಅಂತ ನಮಗೆ ಆ ಥರ ಯಾರ್ದೂ ಇಲ್ಲ. ಮತ್ತು ಮುಖ್ಯಮಂತ್ರಿಯವರು ಇವತ್ತು 5 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಮುಖ್ಯಮಂತ್ರಿಯವ್ರ ಜೊತೆಲಿ ಎಲ್ಲ ತಜ್ಞರು ನಾವು ಎಲ್ಲ ಇರ್ತೀವಿ. ವೈದ್ಯಕೀಯ ಶಿಕ್ಷಣ ಇಲಾಖೆಯವ್ರನ್ನು ಕೂಡ ಕರೆಸ್ತಾ ಇದ್ದೀವಿ. ಒಟ್ಟಾರೆ ಕೂತ್ಕೊಂಡು ಮುಂದಿನ ಏನಿದೆ ಇವತ್ತಿನ ಪರಿಸ್ಥಿತಿ, ಮುಂದೆ ಇನ್ನೇನೇನು ಮಾಡ್ಕೋಬೇಕು ಅದರ ಬಗ್ಗೆನೂ ಚರ್ಚೆ ಮಾಡ್ತೀವಿ. ಇವತ್ತು 5 ಗಂಟೆಗೆ ಸಭೆ ಇದೆ. ಕೋವಿಡ್ದು ಅದೇ ಈಗ ಆಕ್ಟಿವ್ ಕೇಸಸ್ ಒಟ್ಟು 47 ಇದೆ. ಆದರೆ ಯಾರು ಕೂಡ ಇದರಲ್ಲಿ ವೆಂಟಿಲೇಟರ್ ಮೇಲಾಗಲಿ ಅಥವಾ ಆಕ್ಸಿಜನ್ ಸಪೋರ್ಟಲ್ಲಿ ಆ ಥರ ಏನಿಲ್ಲ. ಎಲ್ಲರೂ ಅವ್ರವ್ರ ಮನೆಗಳಲ್ಲೇ ಹೋಮ್ ಐಸೋಲೇಷನಲ್ಲಿ ಇದ್ದಾರೆ. ಯಾರು ಭಾಳ ಗಂಭೀರ ಪರಿಸ್ಥಿತಿಲಿ ಇದ್ದಾರೆ ಅಂತ ನಮಗೆ ಆ ಥರ ಯಾರ್ದೂ ಇಲ್ಲ. ಮತ್ತು ಮುಖ್ಯಮಂತ್ರಿಯವರು ಇವತ್ತು 5 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಮುಖ್ಯಮಂತ್ರಿಯವ್ರ ಜೊತೆಲಿ ಎಲ್ಲ ತಜ್ಞರು ನಾವು ಎಲ್ಲ ಇರ್ತೀವಿ. ವೈದ್ಯಕೀಯ ಶಿಕ್ಷಣ ಇಲಾಖೆಯವ್ರನ್ನು ಕೂಡ ಕರೆಸ್ತಾ ಇದ್ದೀವಿ. ಒಟ್ಟಾರೆ ಕೂತ್ಕೊಂಡು ಮುಂದಿನ ಏನಿದೆ ಇವತ್ತಿನ ಪರಿಸ್ಥಿತಿ, ಮುಂದೆ ಇನ್ನೇನೇನು ಮಾಡ್ಕೋಬೇಕು ಅದರ ಬಗ್ಗೆನೂ ಚರ್ಚೆ ಮಾಡ್ತೀವಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಮುಖ್ಯಮಂತ್ರಿಗಳ ಜೊತೆಗಿನ ಇವತ್ತಿನ ಮೀಟಿಂಗ್ನಲ್ಲಿ ಯಾವೆಲ್ಲ ಅಂಶಗಳು ಚರ್ಚೆಗೆ ಬರೋ ಸಾಧ್ಯತೆ ಇದೆ? ಇದರ ಜೊತೆ ಪ್ರಮುಖವಾಗಿ ಕೋವಿಡ್ಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ದಿಷ್ಟವಾದ ಮಾರ್ಗಸೂಚಿಗಳನ್ನ ಇದುವರೆಗೂ ಕೂಡ ರಾಜ್ಯ ಸರ್ಕಾರ ಹೊರಡಿಸಿಲ್ಲ. ಮತ್ತೆ ಪರಿಸ್ಥಿತಿ ಕೂಡ ಅಂತ ಗಂಭೀರವಾಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಆರೋಗ್ಯ ಸಚಿವರು ಕೂಡ ಹೇಳಿರುವಂಥದ್ದು. ಹಾಗೆ ಇವೆಲ್ಲ ನೋಡ್ತಾ ಹೋದ್ರೆ ರಾಜ್ಯದ ಪರಿಸ್ಥಿತಿ ಏನಿದೆ, ಮತ್ತೆ ಶಾಲಾ ಕಾಲೇಜುಗಳು ಕೂಡ ಆರಂಭವಾಗ್ತಾ ಇರೋದ್ರಿಂದ ಅಲ್ಲಿ ಏನಾದರೂ ಕ್ರಮಗಳನ್ನ ಕೈಗೊಳ್ಳಬೇಕಾದ ಅಥವಾ ಕಡ್ಡಾಯವಾದ ಸೂಚನೆ ಕೊಡಬೇಕಾದ ಅಗತ್ಯ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇರುವಂಥದ್ದು. ಅಥವಾ ಪರಿಸ್ಥಿತಿ ಬಿಗಡಾಯಿಸುವಂತಕ್ಕೆ ಅಥವಾ ಪ್ರಕರಣಗಳು ಹೆಚ್ಚುತ್ತಾ ಹೋದ್ರೆ ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆಯನ್ನೆಲ್ಲ ಮಾಡ್ಕೊಳ್ಳಲಾಗಿದೆ ಮತ್ತು ಇನ್ನೇನೋ ಅಗತ್ಯತೆ ಇದೆ, ಇದೆಲ್ಲದರ ಬಗ್ಗೆ ಒಂದು ಮುಖ್ಯಮಂತ್ರಿಗಳ ಜೊತೆ ಸಭೆಯಲ್ಲಿ ಚರ್ಚೆ ಅನ್ನೋದು.
ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲವೊಂದು ಮಾರ್ಗಸೂಚಿಗಳನ್ನ ಹೊರಡಿಸ್ತಾ ಇರೋದ್ರಿಂದ ರಾಜ್ಯದ ಪರಿಸ್ಥಿತಿ ಏನು, ಯಾವ್ದು ಅಗತ್ಯ ಮತ್ತು ಯಾವ್ದು ಅಗತ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸರ್ಕಾರ ಒಂದು ಸ್ಪಷ್ಟವಾದ ತೀರ್ಮಾನಕ್ಕೆ ಅಥವಾ ಒಂದು ಮಾರ್ಗಸೂಚಿಯನ್ನು ಹೊರಡಿಸುವಂತ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳ ತೀರ್ಮಾನ ಮಾಡಬೇಕಾಗಿರೋದ್ರಿಂದ ಮುಖ್ಯಮಂತ್ರಿಗಳ ಜೊತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇವತ್ತು ಸಂಜೆ 5 ಗಂಟೆಗೆ ಸಭೆ ಅಂದ್ರೆ ಸಚಿವರು ಒಳಗೊಂಡಂತೆ ಸಭೆಯನ್ನು ನಡೆಸ್ತಾರೆ. ರಾಜ್ಯದ ಸ್ಥಿತಿಗತಿಗೆ ಅನುಗುಣವಾಗಿ ಏನಾದರೂ ಅಗತ್ಯ ಇದ್ರೆ ಮಾತ್ರ ಮಾರ್ಗಸೂಚಿಗಳನ್ನು ಹೊರಡಿಸುವಂತ ಸಾಧ್ಯತೆ ಕೂಡ ಇರುತ್ತೆ. ದಿವ್ಯಜ್ಯೋತಿ. ಓಕೆ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಓಕೆ, ಸಂಜೆ 5 ಗಂಟೆಗೆ ಮೀಟಿಂಗ್ ಇದೆ. ಅತಿ ಕಠಿಣ ನಿರ್ಧಾರಗಳ ರೀತಿಯಲ್ಲಿ ಯಾವುದೂ ಇರಲ್ಲ, ಬಟ್ ಎಚ್ಚರಿಕೆ ಕೊಡುವಂತಹ ರೀತಿಯಲ್ಲಿ ಜಾಗೃತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದು.